ಲಾಡ್ ಅವ್ರೇನು ಇದು ಯಾಕೆ ದುಡ್ಡು ಕಾಸ್ಟ್ ಆಗುತ್ತೆ ಅಂತಂದ್ರೆ ಕೋಟಿಗಟ್ಟಲೆ ಎದಕ್ಕೆ ಬೇಕಂತಂದ್ರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆಲ್ಲ ನಾವು ಸಿಂಗರ್ಸೇ ಕರೆಸ್ಗಳಿಂದ ಇದು ಬೇರೆ ಬೇರೆ ತರದ್ದು ಆರ್ಟಿಸ್ಟ್ಗಳನ್ನ ಕರೆಸಿದ್ರೆ ಆ ಕಾಸ್ಟ್ ಜಾಸ್ತಿ ಇದೆ. ನೀವು ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರೆ ಅಷ್ಟು ಕಾಸ್ಟ್ ಆಗಲ್ಲ. ಒಂದು ಇನ್ನೊಂದು ಸಚಿವರೇ ಇದು ಎಲ್ಲಾ ಜಯಂತಿಗಳಲ್ಲಿ ಡಿಜೆ ಒಂದು ಬಹಳ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ರಾಜಕೀಯವಾಗಿ ನಾವೆಲ್ಲ ವಿಚಾರ ಮಾಡಬೇಕಿದು. ಯಾವುದೇ ಜಯಂತಿಗಳು ಬರಲಿ ಡಿಜೆಗಳಲ್ಲಿ ಐಟಮ್ ಸಾಂಗ್ ಇಲ್ಲ ಅಂದ್ರೆ ನಮ್ಮ ದೇವ್ರ ಮುಂದೆನೆ ಹೋಗೋದಿಲ್ಲ. ಅಲ್ಲ ಹೇಳ್ತಾರೆ, ಯಾವುದೇ ಜಯಂತಿಗಳು ಬರಲಿ ಆ ಡಿಜೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತೈತೆ ಅಂತಂದ್ರೆ ಇದು ನಿಜಕ್ಕೂ ಅಸಹ್ಯ ಆಗ್ತಕ್ಕಂಥದ್ದೆ. ಯಾವುದೇ ಒಂದು ಸಂಸ್ಕೃತಿನ ಐಟಮ್ ಸಾಂಗ್ಗಳಲ್ಲಿ ಡಿಜೆ ಬಾರಿಸಿ ದೊಡ್ಡ ಪ್ರಮಾಣದ ಗಲಾಟೆ ಆಗ್ತಕ್ಕಂಥದ್ದು ಇದು ಯಾವುದು ಸಂಸ್ಕೃತಿಗೆ ಒಳ್ಳೇದಾಗೋದಿಲ್ಲ. ಈ ಸದನ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ, ಕಡ್ಡಾಯವಾಗಿ ಯಾವುದೇ ಸರ್ಕಾರಗಳು ಬರಲಿ ಡಿಜೆನ ಬ್ಯಾನ್ ಆಗ್ತಕ್ಕಂಥದ್ದು ನಮ್ಮ ಜಿಲ್ಲೆ ಆಗ್ಬೇಕಂತಕ್ಕಂಥದ್ದು ನನ್ನ ಮನವಿ ಇದೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಸಚಿವರು ಮಾಡ್ತಾರೆ. 5-10 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿ ಆದ್ರೆ ಇಡೀ ತಾಲೂಕಿಗೆ ಕೊಡ್ಬೋದು, ಜಿಲ್ಲೆಗಳು ಕೊಡ್ಬೋದು. ಕೋಟಿಗಟ್ಟಲೆ ಆಗ್ತಕ್ಕಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಸ್ವಲ್ಪ ಇದ್ರೆ ನಾವು ಕರಿತಕ್ಕಂಥ ಆರ್ಟಿಸ್ಟ್ಗಳು ಬಹಳ ಎಕ್ಸ್ಪೆನ್ಸಿವ್ ಇದಾವೆ. ಒಂದೊಂದು ಆರ್ಟಿಸ್ಟ್ ನ ಕರೆಸ್ಬೇಕಂತಂದ್ರೆ ಕೋಟಿಗಟ್ಟಲೆ ಬೇಕು. ಅದಕ್ಕಾಗಿ ನಮ್ಮಲ್ಲಿ ಎಲ್ಲ ಡಿಮಾಂಡ್ ಇರ್ತಕ್ಕಂಥದ್ದು ನಮ್ಮಲ್ಲಿ ಮಾಡ್ರಿ. ನಮ್ಮಲ್ಲಿ ಯಾರು ಡಿಮಾಂಡ್ ಮಾಡ್ತಾರೆ ಯಾರು ಹೋಗಿ ಕುಂದ್ರದೇ ಇಲ್ಲ. ಅದ ಹೇಳ್ತಾರಷ್ಟೇ, ಬಟ್ ಅಲ್ಲಿ ಜನ ಸೇರ್ಬೇಕಂತಂದ್ರೆ ಐಟಮ್ ಸಾಂಗ್ಗಳು ಸಿಂಗರ್ಸ್ಗಳು ಹೊಲ ಕರಿಬೇಕು, ಜನ ಸೇರ್ಬೇಕು. ಜನ ಜಾಸ್ತಿ ಸೇರಿದ್ರೆ ಸಂಸ್ಕೃತಿ ಆಗೋದಿಲ್ಲ. ಇದೆ ಲೋಕಲ್ ಆರ್ಟಿಸ್ಟ್ಗಳಿಗೆ ಅವರಿಗೆ ಆರ್ಥಿಕವಾಗಿ ಅನುಕೂಲ ಆಗ್ತಕ್ಕಂಥದ್ದನ್ನ ಇಡೀ ಏರ್ ವೈಸ್ ಪ್ಲಾನ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಸದನಕ್ಕೆ ಮನವಿ ಈ ಡಿಜೆಯನ್ನ ಕಡ್ಡಾಯವಾಗಿ ನಿಲ್ಲಿಸ್ತಕ್ಕಂಥದ್ದು ಆಗ್ಬೇಕಂತ ತಮ್ಮ ಸದನ ಮುಖಾಂತರ ಮನವಿ ಮಾಡಿ. ಬಹಳ ಉತ್ತಮವಾದಂತ ಪ್ರಶ್ನೆ ಅದು ನಿಜವಾಗಿ. ಲಾಡ್ ಅವ್ರೇನು ಇದು ಯಾಕೆ ದುಡ್ಡು ಕಾಸ್ಟ್ ಆಗುತ್ತೆ ಅಂತಂದ್ರೆ ಕೋಟಿಗಟ್ಟಲೆ ಎದಕ್ಕೆ ಬೇಕಂತಂದ್ರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆಲ್ಲ ನಾವು ಸಿಂಗರ್ಸೇ ಕರೆಸ್ಗಳಿಂದ ಇದು ಬೇರೆ ಬೇರೆ ತರದ್ದು ಆರ್ಟಿಸ್ಟ್ಗಳನ್ನ ಕರೆಸಿದ್ರೆ ಆ ಕಾಸ್ಟ್ ಜಾಸ್ತಿ ಇದೆ. ನೀವು ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರೆ ಅಷ್ಟು ಕಾಸ್ಟ್ ಆಗಲ್ಲ. ಒಂದು ಇನ್ನೊಂದು ಸಚಿವರೇ ಇದು ಎಲ್ಲಾ ಜಯಂತಿಗಳಲ್ಲಿ ಡಿಜೆ ಒಂದು ಬಹಳ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ರಾಜಕೀಯವಾಗಿ ನಾವೆಲ್ಲ ವಿಚಾರ ಮಾಡಬೇಕಿದು. ಯಾವುದೇ ಜಯಂತಿಗಳು ಬರಲಿ ಡಿಜೆಗಳಲ್ಲಿ ಐಟಮ್ ಸಾಂಗ್ ಇಲ್ಲ ಅಂದ್ರೆ ನಮ್ಮ ದೇವ್ರ ಮುಂದೆನೆ ಹೋಗೋದಿಲ್ಲ. ಅಲ್ಲ ಹೇಳ್ತಾರೆ, ಯಾವುದೇ ಜಯಂತಿಗಳು ಬರಲಿ ಆ ಡಿಜೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತೈತೆ ಅಂತಂದ್ರೆ ಇದು ನಿಜಕ್ಕೂ ಅಸಹ್ಯ ಆಗ್ತಕ್ಕಂಥದ್ದೆ. ಯಾವುದೇ ಒಂದು ಸಂಸ್ಕೃತಿನ ಐಟಮ್ ಸಾಂಗ್ಗಳಲ್ಲಿ ಡಿಜೆ ಬಾರಿಸಿ ದೊಡ್ಡ ಪ್ರಮಾಣದ ಗಲಾಟೆ ಆಗ್ತಕ್ಕಂಥದ್ದು ಇದು ಯಾವುದು ಸಂಸ್ಕೃತಿಗೆ ಒಳ್ಳೇದಾಗೋದಿಲ್ಲ. ಈ ಸದನ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ, ಕಡ್ಡಾಯವಾಗಿ ಯಾವುದೇ ಸರ್ಕಾರಗಳು ಬರಲಿ ಡಿಜೆನ ಬ್ಯಾನ್ ಆಗ್ತಕ್ಕಂಥದ್ದು ನಮ್ಮ ಜಿಲ್ಲೆ ಆಗ್ಬೇಕಂತಕ್ಕಂಥದ್ದು ನನ್ನ ಮನವಿ ಇದೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಸಚಿವರು ಮಾಡ್ತಾರೆ. 5-10 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿ ಆದ್ರೆ ಇಡೀ ತಾಲೂಕಿಗೆ ಕೊಡ್ಬೋದು, ಜಿಲ್ಲೆಗಳು ಕೊಡ್ಬೋದು. ಕೋಟಿಗಟ್ಟಲೆ ಆಗ್ತಕ್ಕಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಸ್ವಲ್ಪ ಇದ್ರೆ ನಾವು ಕರಿತಕ್ಕಂಥ ಆರ್ಟಿಸ್ಟ್ಗಳು ಬಹಳ ಎಕ್ಸ್ಪೆನ್ಸಿವ್ ಇದಾವೆ. ಒಂದೊಂದು ಆರ್ಟಿಸ್ಟ್ ನ ಕರೆಸ್ಬೇಕಂತಂದ್ರೆ ಕೋಟಿಗಟ್ಟಲೆ ಬೇಕು. ಅದಕ್ಕಾಗಿ ನಮ್ಮಲ್ಲಿ ಎಲ್ಲ ಡಿಮಾಂಡ್ ಇರ್ತಕ್ಕಂಥದ್ದು ನಮ್ಮಲ್ಲಿ ಮಾಡ್ರಿ. ನಮ್ಮಲ್ಲಿ ಯಾರು ಡಿಮಾಂಡ್ ಮಾಡ್ತಾರೆ ಯಾರು ಹೋಗಿ ಕುಂದ್ರದೇ ಇಲ್ಲ. ಅದ ಹೇಳ್ತಾರಷ್ಟೇ, ಬಟ್ ಅಲ್ಲಿ ಜನ ಸೇರ್ಬೇಕಂತಂದ್ರೆ ಐಟಮ್ ಸಾಂಗ್ಗಳು ಸಿಂಗರ್ಸ್ಗಳು ಹೊಲ ಕರಿಬೇಕು, ಜನ ಸೇರ್ಬೇಕು. ಜನ ಜಾಸ್ತಿ ಸೇರಿದ್ರೆ ಸಂಸ್ಕೃತಿ ಆಗೋದಿಲ್ಲ. ಇದೆ ಲೋಕಲ್ ಆರ್ಟಿಸ್ಟ್ಗಳಿಗೆ ಅವರಿಗೆ ಆರ್ಥಿಕವಾಗಿ ಅನುಕೂಲ ಆಗ್ತಕ್ಕಂಥದ್ದನ್ನ ಇಡೀ ಏರ್ ವೈಸ್ ಪ್ಲಾನ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಸದನಕ್ಕೆ ಮನವಿ ಈ ಡಿಜೆಯನ್ನ ಕಡ್ಡಾಯವಾಗಿ ನಿಲ್ಲಿಸ್ತಕ್ಕಂಥದ್ದು ಆಗ್ಬೇಕಂತ ತಮ್ಮ ಸದನ ಮುಖಾಂತರ ಮನವಿ ಮಾಡಿ. ಬಹಳ ಉತ್ತಮವಾದಂತ ಪ್ರಶ್ನೆ ಅದು ನಿಜವಾಗಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.